ಅಲ್ಲಲ್ಲ ಯಾವುದು ರಾಜಕೀಯ ಪ್ರಚೋದಿತ ಕಲ್ಲು ಎಸ್ತಿದ್ದ? ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಇರುವುದರಿಂದ ನಾವು ಇಲ್ಲಿ ಎಲ್ಲರೂ ಶಾಂತಿ ಪ್ರಿಯರಿದ್ದರೆ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೇವೆ. ಯಾವುದೇ ರೀತಿಯ ಕಲಹ ಕೋಮುಗಲಭೆ ಇಲ್ಲಿ ಆಗುವುದಿಲ್ಲ. ಈಗ ಬೈ ಎಲೆಕ್ಷನ್ ಇರುವುದರಿಂದ ಆಯ್ತು, ನಾವು ಎಲೆಕ್ಷನ್ ವಿಚಾರಕ್ಕೆ ಹೋಗೋಣ. ನಿಮ್ದೇ ಮಾತಿನಿಂದ 2 ಪ್ರಶ್ನೆ. ಒಂದು, ಸೂಕ್ಷ್ಮ ಪ್ರದೇಶ. ದಿಲೀಪ್ ಅವ್ರಿಗೂ ಈ ಪ್ರಶ್ನೆ ಬಂದಿದೆ. ಸೂಕ್ಷ್ಮ ಪ್ರದೇಶ ಅಂದ್ರೆ ಯಾವುದು? ಎಲ್ಲೆಲ್ಲಿ ಮಸೀದಿಗಳಿದೆ ಅದೆಲ್ಲವೂ ಸೂಕ್ಷ್ಮ ಪ್ರದೇಶವಾ? ಯಾಕೆ ಸೂಕ್ಷ್ಮ ಪ್ರದೇಶ ಆಗಬೇಕದು? ಎರಡನೆಯದ್ದು, ನೀವು ಹೇಳಿದ್ರಲ್ಲ ರಾಜಕೀಯ ಪ್ರೇರಿತ. ಇಲ್ಲ, ಎರಡನೇ ಪ್ರಶ್ನೆನೂ ಕೇಳಿಸ್ಕೊಂಬಿಡಿ. ಈ ಏನದು ರಾಜಕೀಯ ಪ್ರಚೋದಿತ ಯಾವುದು ಸರ್? ಮಸೀದಿ ಒಳಗಿಂದ ಕಲ್ಲು ಚಪ್ಪಲಿ ಎಸ್ತಿದ್ದು ರಾಜಕೀಯ ಪ್ರಚೋದಿತನ? ಈ ತನ್ಜೀರ್ಗೆ ಯಾವ ರಾಜಕೀಯ ಪಕ್ಷ ಪ್ರಚೋದನೆ ಮಾಡ್ತು ಸರ್? ಅದಕ್ಕೆ ಯಾವ್ದಾದ್ರು ನಿಖರವಾದಂತ ವಿಡಿಯೋ ನಿಮ್ಮ ಹತ್ರ ಇದ್ರೆ ತೋರಿಸಿ ಮೇಡಮ್. ರಿಲೀಸ್ ಮಾಡಿದ್ದಾರೆ ಸರ್, ಕರ್ನಾಟಕದ ಜನ ನೋಡಿದ್ದಾರೆ, ಈಗಲೂ ನೋಡ್ತಿದ್ದಾರೆ ಸ್ಕ್ರೀನ್ ಅಲ್ಲಿ. ಐ ಡೋಂಟ್ ನೋ ಇಫ್ ಯು ಆರ್ ಆಕ್ಸೆಸಿಬಲ್ ಟು ಟಿವಿ ಆರ್ ನಾಟ್. ನೀವು ಟಿವಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಕೇವಲ ಒನ್ ಸೈಡ್ ವಿಡಿಯೋನ ಮಾತ್ರ ನೋಡಿ ಹೇಳಬೇಡಿ. ಆ ಪ್ರದೇಶದಲ್ಲಿ ಎಷ್ಟರಿಂದ ಎಷ್ಟರವರೆಗೆ ಡಿಜೆ ಸಪ್ಪಳ ಕೇಳಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ಮೊದಲು ಗಮನ. ನಂಬಿಕೆ ಇಲ್ವಾ? ಮಸೀದಿ ಒಳಗಡೆ ಎಷ್ಟು ಜನ ಇದ್ರು ಅಂತ ಏರಿಯಲ್ಲಿ ನೋಡಿ ಅವ್ರ ಉತ್ತರ ಕೊಡ್ಲಿ. ಸಿಕಂದರ್ ಅವರು ಉತ್ತರ ಕೊಡ್ಲಿ. ಸಿಕಂದರ್ ಅವರೇ ಎಸ್ಪಿ ಅವರೇ ಹೇಳಿದ್ದಾರೆ. ಸಿಕಂದರ್ ಅವರು ಉತ್ತರ. ಪಾಷಾ ಸರ್ ಬರ್ತೀನಿ ವಾಪಸ್. ಸಿಕಂದರ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಬಾಗಲಕೋಟೆಯ ಎಸ್ಪಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ತನ್ಜೀರ್ ಅನ್ನೋ ವ್ಯಕ್ತಿಯೇ ಮಸೀದಿ ಒಳಗಿದ್ದ ಚಪ್ಪಲ್ ಸ್ಟ್ಯಾಂಡ್ ನ ಅಡಿಯಲ್ಲಿದ್ದ ಕಲ್ಲನ್ನ ತೆಗೆದು ಶಿವಾಜಿ ಮೆರವಣಿಗೆ ಮೇಲೆ ಎಸ್ತಿದ್ದಾನೆ. ಎಸ್ಪಿ ಅವರು ಹೇಳಿರೋದು ಒನ್ ಸೈಡೆಡ್ ಸ್ಟೇಟ್ಮೆಂಟಾ? ಎಸ್ಪಿ ಅವರು RSS VHP ಕಾರ್ಯಕರ್ತನ? ಜಿಲ್ಲೆಯ ಎಸ್ಪಿ ಹಾಗಾದ್ರೆ ಬಜರಂಗ ದಳದ ಕಾರ್ಯಕರ್ತನ ಅಥವಾ ಶಿವಾಜಿ ಭಕ್ತನ? ಎಸ್ಪಿ ಅವ್ರ ಮಾತ್ ಮೇಲೂ ನಂಬಿಕೆ ಇಲ್ವಾ? ಅದು ಮೇಡಮ್, ನಾನು ಅದನ್ನ ಹೇಳ್ತಾ ಇಲ್ಲ. ಎಸ್ಪಿ ಅವರು ಕೊಟ್ಟಂತ ಸ್ಪಷ್ಟನೆಯನ್ನ ವಿವರವಾಗಿ ಕೇಳಿ ಮೇಡಮ್ ಇನ್ನೊಂದು ಸಾರಿ. ಅದು ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ಒಂದ್ಸತಿ 11ನೇ ಸತಿ ಕೇಳಿಸ್ಕೊಂಬಿಡಿ. ಬೆಳಗ್ಗೆಯಿಂದ 101ನೇ ಸತಿ ಕೇಳಿಸ್ಕೊಳ್ಳಿ. ನಾವು ವಿಡಿಯೋ ಆಧಾರ ಮೇಲೆ ಐಡೆಂಟಿಫೈ ಮಾಡಿದ್ದೀವಿ ಒಬ್ಬ ವ್ಯಕ್ತಿ, ಒಂದು ಹೆಸರು ತನ್ಜೀರ್. ಈಗಾಗಲೇ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಶೂ ರ್ಯಾಕ್ ಕೆಳಗೆ ಅವ್ರು ಸಪೋರ್ಟ್ಗೋಸ್ಕರ 2 ಕಲ್ಲು ಇಟ್ಟಿದ್ರು ಕೆಳಗೆ. ಆ ಅವ್ರು ಮುಂಚೆ ಇದು ಆ ಕಲ್ಲು ತಗೊಂಡು ಅವರು ಹೊರಗಡೆ ಎಸಿದಾನೆ. ಆ 2 ಕಲ್ಲೇ ಬಿತ್ತು, ಬೇರೆ ಯಾವುದು ಕಲ್ಲಿರಲಿಲ್ಲ. ಅಪೋಸಿಟ್ ಈ ಗ್ರೂಪ್ ಕಡೆಯಿಂದ ಕೂಡ ಯಾವುದು ಸ್ಟೋನ್ ಪೆಲ್ಟಿಂಗ್ ಹತ್ರ ಯಾವುದೂ ಇರಲಿಲ್ಲ. ನಾವು ವಿಡಿಯೋ ಪಾಷಾ ಸರ್ ಯಾಕೆ ಹಿಂಗೆ ಅಂತ ಅಂದ್ರೆ, ನಿಮ್ಮ ಸಮುದಾಯದ ಎಲ್ಲರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ ನಾನು. ಯಾರು ಕಲ್ಲಿಟ್ಕೊಳ್ತಿದ್ದಾರೆ ಅವ್ರ ಬಗ್ಗೆನೇ ಕೇಳ್ತಿದ್ದೀನಿ ಸರ್. ಕಲ್ಲು ಹಿಡ್ಕೊಳ್ಳೋ ಅಂತ ಪರಿಸ್ಥಿತಿ ಯಾಕೆ ಸರ್ ಪದೇ ಪದೇ ಬರ್ತಾ ಇದೆ? ಕಲ್ಲು ಹೊಡಿತಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಯಾಕೆ ಬರ್ತಿದೆ ಅಂತ ಕೇಳ್ತಿದ್ದೀನಿ ಸರ್. ಕ್ರಮ ತಗೊಳ್ಳೋದು ನಾನು ಕಣ್ಮುಂದೆ ನೋಡ್ಬಿಟ್ಟಿದ್ದೀನಿ. 4 ದಿವಸ ಮುಂಚೆ ಚಿಕ್ಕಮಂಗ್ಳೂರಿನಲ್ಲಿ ಏನಾಯ್ತು ಮೇಡಮ್? ಬಾಗಲಕೋಟೆ ಮಾತಾಡಿ ಸರ್. ಚಿಕ್ಕಮಂಗ್ಳೂರು 3 ದಿನದಿಂದ ಕವರ್ ಮಾಡಿದ್ದೀವಿ. ಇವತ್ತು ಮಾತಾಡ್ತಿರೋದು ಬಾಗಲಕೋಟೆ ಭಯ. ಬಾಗಲಕೋಟೆ ಬಗ್ಗೆ ಭಯನ ಮಾತಾಡಕ್ಕೆ ನಾವು 3 ದಿನ 3 ಮುಸಲ್ಮಾನ ಅಮಾಯಕರನ್ನು ಜೈಲ್ ಹಾಕಿದ್ರು. 3 ಮುಸಲ್ಮಾನರಿಗೆ ಜೈಲಿನಲ್ಲಿ ಹಾಕಿದ್ರು. ಆಮೇಲೆ ಗೊತ್ತಾಯ್ತು ಹಿಂದೂ ಹುಡುಗರು ಅಂತ. ಅದೇ ಆಗೋದು ಇದ್ರಲ್ಲಿ. ನಿಮ್ ಸಮಾಧಾನಕ್ಕೆ ಕೇಳಿಸ್ಕೊಂಬಿಡಿ ಸರ್. ಚಿಕ್ಕಮಂಗ್ಳೂರು ವಿಚಾರ ತೆಗೆದ್ರೆ ಅದಕ್ಕೆ ಉತ್ತರ ಕೇಳಿಸ್ಕೊಳ್ಬೇಕು. 3 ದಿನದಿಂದ 100 ಯೂಟ್ಯೂಬ್ ಲಿಂಕ್ ನಿಮಗೆ ಪ್ರೋಗ್ರಾಮ್ ಆದ್ಮೇಲೆ ಕಳಿಸ್ತೀನಿ. ನಾವು ಚಿಕ್ಕಮಂಗ್ಳೂರು ಬಗ್ಗೆ ಮಾತಾಡಿದೀವಿ, ಇವತ್ತು ಬಾಗಲಕೋಟೆ ಬಗ್ಗೆ ನೋಡಿ. ಅದು ಹೊಡೆದಿದ್ದಾರೆ ಹಿಂದೂ ಹುಡುಗರು ತಾನೆ. ಇಲ್ಲಿ ನೋಡಿ, 2 ಕಡೆನೂ ಇರ್ತಾರೆ ಕಿಡಿಕೇಡಿಗಳು ನೋಡಿ. ಅಲ್ಲಿ ನೋಡಿ, ಈಗ ಹಿಂದೂ ಹುಡುಗರು ಅವರು ಕಿಡಿಕೇಡಿಗಳು. ಇಲ್ಲಿ ಯಾರು ಮುಸಲ್ಮಾನ್ ನೋಡಿದ್ರೆ ಅವನು ಕಿಡಿಕೇಡಿನ, ಅವನ ಮೇಲೆ ಕ್ರಮ ಆಗ್ಬೇಕು. ಅದಕ್ಕೆ ನಾವು ಸಮರ್ಥನೆ ಮಾಡಲ್ಲ. ಅದು ಸಮರ್ಥನೆ ಮಾಡಲ್ಲ. ನೋಡಿ, ಮಸೀದಿ ಮೇಲೆ ಕಲ್ಲು ಹೊಡೆದಿದ್ರ? ಅಲ್ಲ, ಮಸೀದಿ ಮೇಲೆ ಅಲ್ಲ, ಮನೆ ಮೇಲೆ. ಮುಸಲ್ಮಾನ್ ಮುಸಲ್ಮಾನ್ ಹೆಸರು ತಕೊಂಡು ಪಾಪ ಅಮ್ಮಾಯಿಕರು ಹೊಡೆದು ನೀವು ಕಾನೂನು ಕೈನಲ್ಲಿ ತಕೊಂಡು ಹೊಡೆದು ಅವ್ರಿಗೆ ಜೈಲ್ಗೆ ಹಾಕಿದ್ರಲ್ಲ ನೀವು. ಬಾಗಲಕೋಟೆಗೆ ಬರ್ತೀನಿ, ಅದನ್ನು ಹಿಂದೂ, ಅಲ್ಲಿನೂ ಹಿಂದೂ, ಇಲ್ಲಿನೂ ಹಿಂದೂ, ಅಲ್ಲಿನೂ ಮುಸಲ್ಮಾನ, ಇಲ್ಲಿನೂ ಮುಸಲ್ಮಾನ, ಒಡೆಯೋದು ಹಿಂದೂ, ಹಾಕೋದು ಮುಸಲ್ಮಾನ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ ನಿಮ್ಗೆ ಮೇಡಮ್. ಬಾಗಲಕೋಟೆನಲ್ಲಿ ನೋಡಿ, ಅವನು ನೋಡಿ ಕಲ್ಲು ಅವನು ಯಾರು ಹೊಡೆದಿದ್ದಾನೆ ಅವರು ಮುಸಲ್ಮಾನರು ಹಿಡಿದುಕೊಟ್ಟಿರೋದು. ಯಾರು ಕೊಲ್ಲು ಹೌದು, ಮುಸಲ್ಮಾನೇ ಹಿಡಿದುಕೊಟ್ರಿ. ನೀವು ಹಿಡಿದುಕೊಟ್ರ ಪಾಪ ಅಮ್ಮಕರು ಮುಸಲ್ಮಾನ. ದಿಲೀಪ್ ಅವರೇ
ಆಯ್ತು, ಯಾರು ಹಿಡಿದುಕೊಟ್ಟ ಮುಸಲ್ಮಾನರಿದ್ದಾರೆ ಅವರಿಗೆ ನೋಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾವೆಲ್ಲರೂ ಸೇರಿ ಶಿಫಾರಸ್ ಮಾಡೋಣ, ಥ್ಯಾಂಕ್ ಯು ಸೋ ಮಚ್. ಬಟ್ ಕಲ್ಲು ಹೊಡೆಯುವಂತಹ ಮುಸಲ್ಮಾನನನ್ನ ಮಸೀದಿ ಒಳಗ್ ಬಿಟ್ಕೊಳ್ತಿದ್ದಾರಲ್ಲ, ಕಲ್ಲು ಹೊಡೆಯೋ ಪ್ರವೃತ್ತಿಯನ್ನ ಮಸೀದಿ ಒಳಗ್ ಕಲಿಸ್ತಿದ್ದಾರಲ್ಲ, ಅಂತವ್ರಿಗೆ ಪಾಷಾ ಅವರೇ, ದಿಲೀಪ್ ಅವರು ಬಾಂಬ್ ಹೇಳ್ತಾರೆ, ಇವನು ಸೈಕೋ ಇರ್ಬೋದು, ಎಲ್ಲಾರ್ದು ಮನಸ್ಥಿತಿ ಒಂದೇ ಸರ್. ಯಾರ್ ಚಪ್ಪಲಿ ಹೊಡೆದ ಸೈಕೋ ಇರ್ಬೋದು, ದಿಲೀಪ್ ಅವ್ರ ಸಮಯ, ದಿಲೀಪ್ ಅವ್ರ ಸಮಯ ಕೆಲಸ ಮಾಡಲ್ಲ. ಎರಡು ಮುಖವಾಡ ಇದೆ. ಏನಾದ್ರೂ ತಪ್ಪಾದಾಗ ದಿಲೀಪ್ ಅವ್ರ ಸಮಯ ಪಾಷಾ ಸರ್ ಅವ್ರು ಮಾತಾಡ್ತಾರೆ. ಅವ್ರಿಗೆ ದಿಲೀಪ್ ಅವ್ರು ಪಾಪ ಅವ್ರು ಮೆಂಟಲ್ ಅಂತ ಹೇಳ್ತಾರಲ್ಲ, ಕೇಳಿಸ್ಕೊಳ್ರಿ ಒಂದ್ ನಿಮಿಷ, ಕೇಳಿಸ್ಕೊಳ್ಳಿ ಪಾಷಾ ಅವರೇ, ಕ್ರಮ ತಗೊಳ್ತಾ ಇದೆ. ಕೇಳಿಸ್ಕೊಳ್ರಿ. ಉದಯಗಿರಿನಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಆಗ್ತಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡಿದ್ರು ಸಹ ಅವನ್ನ ಅರೆಸ್ಟ್ ಮಾಡಿದ್ರು ಸಹ ಅದೇ ಪೊಲೀಸ್ನವರಿಗೆ ಕಲ್ಲು ಹೊಡಿತಾರೆ, ಅದೇ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಇಕ್ತಾರೆ. ಇದೇ ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಯಾರೋ ಒಬ್ಬ ಅದೇ ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಯಾರೋ ಒಬ್ಬ ಫೇಸ್ಬುಕ್ ನಲ್ಲಿ ಪೋಸ್ಟ್ ಆಗ್ತಾ ವಿಕೃತವಾಗಿ ಇದ್ ಮಾಡ್ದ ಅಂತ ಹೇಳಿ ಅವನ್ನ ಅರೆಸ್ಟ್ ಮಾಡಿದ್ರು ಸಹ ಪೊಲೀಸ್ ಮೇಲೆ ಕಲ್ಲು ಹೊಡಿತಾರೆ. ಏನು ಪೊಲೀಸರು ಬಿಟ್ಟಿ ಬಿದ್ದಿದ್ದಾರೆ ರಾಜ್ಯದಲ್ಲಿ? ನಿಮಗೆ ಭಯ ಇಲ್ವಾ? ಪೊಲೀಸ್ದು ಸಂವಿಧಾನದ ಭಯ ಇಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಇದು ಹಿಂದೂಸ್ತಾನ, ಇದು ಇರ್ತಕ್ಕಂಥ ರಾಷ್ಟ್ರ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಡಿ, ಪೊಲೀಸ್ನವರಿಗೆ ಬೆಲೆ ಕೊಡಿ, ಲಾ ಅಂಡ್ ಆರ್ಡರ್ ಬೆಲೆ ಕೊಡಿ. ನಿಮ್ಗೆ ಯಾವ್ದು ಭಯ ಇಲ್ಲ, ಯಾವ್ದು ಭಯ ಇಲ್ಲ. ಅಲ್ಲ ಶಿವಕುಮಾರ್ ಅವರು ಈದ್ ಮಿಲಾದ್ ನಡೆದಾಗ ಒಂದೇ ಒಂದು ಕಲ್ಲು ತೂರಾಟವನ್ನ ಹಿಂದೂ ಸಮಾಜ ಮಾಡಿಲ್ಲ. ಅದೇ ಈದ್ ಮಿಲಾದ್ ನಲ್ಲಿ 100 ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತಾರೆ. ಖುಷಿ ಜಾಸ್ತಿ ಹೇಳ್ಬಿಟ್ಟು ಮುಸಲ್ಮಾನ ಮೇಲೆ ಕೇಸ್ ದಾಖಲೆ ಮಾಡಕ್ಕೆ ನೀವೇ ಮಾಡೋದು, ಎಲ್ಲ ನೀವೇ ಮಾಡೋದು, ಎಲ್ಲ ಮುಸಲ್ಮಾನ ನೋಡಿ ಈದ್ ಮಿಲಾದ್ ಅನ್ನ ಗೌರವಿಸ್ತೀವಿ. ಶಿವಕುಮಾರ್ ಗಣೇಶ ಮೆರವಣಿಗೆಯನ್ನ ಗೌರವಿಸಿಲ್ಲ. ಶಿವಕುಮಾರ್ ಸರ್, ಇದು ಪಾಕಿಸ್ತಾನ ಅಲ್ಲ ರೀ, ಶಿವಕುಮಾರ್ ಸರ್, ಸಂವಿಧಾನದ ಈ ದೇಶವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ದಿಲೀಪ್ ಸರ್, ಕೇಳಿಸ್ಕೊಂಡ್ವಿ. ಶಿವಕುಮಾರ್ ಸರ್, ನಮಗೆ ಗಣಪತಿ ಮೆರವಣಿಗೆ ಬೇಡ, ಸೂಕ್ಷ್ಮ ಪ್ರದೇಶ, ಹನುಮ ಭಾಗಧ್ವಜ ಇಲ್ಲ, ನಮಗೆ ಕೋಮು ಭಾವನೆಗಳನ್ನ ಕೆರಳಿಸುತ್ತೆ. ನ್ಯಾಷನಲ್ ಎಂಬ್ಲಮ್ ಸರ್, ಅಶೋಕ ಎಂಬ್ಲಮ್ ನಾವು ಕಲ್ಲಲ್ಲಿ ಕೊಡ್ತೀವಿ, ಯಾಕಂದ್ರೆ ಇದು ನಮ್ಮ ಕೋಮು ಭಾವನೆಗೆ ಧಕ್ಕೆ ತರುತ್ತೆ. ಎಲ್ಲಿಯ ಸೆಕ್ಯುಲಾರಿಸಂ, ಎಲ್ಲಿಯ ಜಾತ್ಯತೀತ ಮನೋಭಾವನೆ? ಇದನ್ನೆಲ್ಲ ಗಮನಿಸ್ಕೊಂಡು ಕೂಡ ಸರ್ವಜನಾಂಗದ ಶಾಂತಿಯ ತೋಟ ನಾವು ಜಪ ಮಾಡ್ತಾನೆ ಇರಬೇಕು. ಕಲ್ಗಳು ಬರ್ತಾನೆ ಇರುತ್ತೆ, ಕಲ್ ತಗೊಂಡು ನ್ಯಾಷನಲ್ ಎಂಬ್ಲಮ್ನ ಚಚ್ತಾನೆ ಇರ್ತಾರೆ, ಆದ್ರೂ ಕೂಡ ನಮ್ಮದು ಸರ್ವಜನಾಂಗದ ಶಾಂತಿಯ ತೋಟ. ಇದೇನು ಹೊಸದಲ್ಲ ಮೇಡಮ್. ನಾನೇನು ತುಂಬ ಹಳೆ ಉದಾಹರಣೆಗಳನ್ನೆಲ್ಲ ಹೇಳಕ್ಕೆ ಇಷ್ಟಪಡಲ್ಲ. ಪ್ರತಿದಿನ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಇವ್ರು ಹೇಳ್ದಂಗೆ ಯಾವುದೋ ಚಿಕ್ಕಮಂಗ್ಳೂರು ಇನ್ನೊಂದು ಮತ್ತೊಂದು ನಾನು ಹೇಳಲ್ಲ. ಕೇಳಿ ಕೇಳಿ, ನಾನು ಹಳೇದು ಹೇಳಲ್ಲ, ನಾನು ಈಗ ರೀಸೆಂಟ್ ಆಗಿ ನಾನು ಈಗ ನಡೀತಾ ಇರೋದನ್ನ ಹೇಳ್ತೀನಿ. ನೀವು ಹೇಳಿದ್ದನ್ನ ಶಿವಕುಮಾರ್ ಸರ್ 10 ಸೆಕೆಂಡ್. ಪಾಷಾ ಅವರೇ, ನಿಮ್ಮ ಓಪನಿಂಗ್ ರಿಮಾರ್ಕ್ ಅಲ್ಲೇ ಹೇಳ್ಬಿಟ್ರಿ, ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ್ದಕ್ಕೆ ಇಡೀ ಮುಸಲ್ಮಾನ್ ಸಮುದಾಯ ಅನ್ಬೇಡಿ ಅಂತ ಹೇಳಿ. ಈಗ ಚಿಕ್ಕಮಗಳೂರು ಉದಾಹರಣೆ 10 ಸತಿ ಕೇಳಿಸ್ಕೊಳ್ಬೇಕು ಸರ್, ನೀವು ಕೇಳಿಸ್ಕೊಳ್ಬೇಕು ಸರ್, ನೀವು ಕೇಳಿಸ್ಕೊಳ್ಬೇಕು ಸರ್, ನೀವು ಕೇಳಿಸ್ಕೊಳ್ಬೇಕು. ಅಂದ್ರೆ ಚಿಕ್ಕಮಂಗ್ಳೂರ್ನಲ್ಲಿ ಯಾರೋ ಕಿಡಿಗೇಡಿ ಮಾಡಿದ್ದು ಅಂತ ನೀವ್ ಹೇಳಕ್ ರೆಡಿ ಇಲ್ಲ. ಹಿಂದೂ ಹುಡುಗ ಇದನ್ನೇ ನಾವು ಮುಸ್ಲಿಂ ಹುಡುಗ ಅನ್ಬಿಟ್ರೆ ನಿಮಗೆ ಸಹಿಸ್ಕೊಳಕ್ಕಾಗಲ್ಲ. ಶಿವಕುಮಾರ್ ಅವರೇ ಮುಂದುವರ್ಸಿ. ಸರ್ ಮೇಡಮ್, ನಾನು ಹೇಳ್ತಾ ಇರೋದು ಈಗ ರೀಸೆಂಟ್ ಆಗಿ ನಡೆದಿದ್ದು. ಅವರೇ ಒಪ್ಕೊಂಡ್ರು, ಯಾರೋ ಒಬ್ಬ ಕಿಡಿಗೇಡಿ, ಇನ್ನೊಬ್ಬ ಮತ್ತೊಬ್ಬ ಬುದ್ಧಿ ಇಲ್ಲದೆ ಇರೋಂಥವ್ರು ಅಂತ. ಪಾತಾನ್ಪುರದ್ದು ಮೊನ್ನೆ ಗಲಾಟೆ ಆದಾಗ ಕಳ್ಳು ಹೊಡೆದ್ರು ಚಿಕ್ಕ ಮಕ್ಕಳ ಮೇಲೆ. ಅವತ್ತು ರಾತ್ರಿ 8:00 ನಾವು ಅಲ್ಲಿದ್ದೀವಿ. ನಾನೇ ಸ್ಟೇಷನಲ್ಲಿ ಕೂತ್ಕೊಂಡು DCP ACP ಹತ್ರ ಮಾತಾಡಿ ಸ್ಥಳಕ್ಕೆ ಹೋಗಿದ್ದೀವಿ. ಬೆಳಿಗ್ಗೆ ಅರೆಸ್ಟ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ ಶಿವಕುಮಾರ್ ಅಂತ ಹೇಳಿದ್ರು, ಮಾಡಿದ್ರು. ಅದ್ರ ನೋಡಿದಾಗ ಅವರು ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳು ಫ್ರೇಮ್ ಮಾಡ್ತಾರೆ ಅಂದ್ರೆ ಅವ್ರ ಮೈನರ್ಗಳು, ಅವ್ರಿಗೆ ಕೇಸು ಆರಾಮಾಗಿ ಆಚೆ ಬರ್ಬೋದು ಅನ್ನೋ ಕಾರಣಕ್ಕೆ ಇವ್ರು ಮಾಡ್ತಾರೆ. ಇವ್ರೇ ಹೇಳೋದನ್ನೇ ನಾನು ಹೇಳ್ತೀನಿ. ಇವ್ರಿಗೆ